ಹಲೋ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಾಯನ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ನಾವು ಈ ವಿಡಿಯೋ ಮಾಡ್ತಾ ಇರೋದು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಇದೆ. ನನಗೆ ಎಷ್ಟು ದಿನ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋಸ್ನ. ಎಲ್ಲರೂ ಚೆನ್ನಾಗಿದ್ದೀರಾ, ನಮ್ಮ ಚಾನಲ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನಾನು ಇವತ್ತಿನಿಂದ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಪ್ಪ ಅಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ದು ರ್ಯಾಷನಲ್ ನಂಬರ್ದು ಬೇಸಿಕ್ ಇಂಟ್ರೊಡಕ್ಷನ್ ಕವರ್ ಆಗಿತ್ತು. ಏನೆಲ್ಲ ಕವರ್ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್ ಇಷ್ಟ್ರ ಬಗ್ಗೆ ನೋಡಿದ್ವಿ. ಸೊ ಅಂತ ಹೇಳಿದ್ರೆ ನೋಡೋಣ, ಒಂದ್ಸಲ ರೀಕಾಲ್ ಮಾಡೋಣ. ನ್ಯಾಚುರಲ್ ನಂಬರ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹೋಲ್ ನಂಬರ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ ಟಿಲ್ ಇನ್ಫಿನಿಟಿ. ನೆಕ್ಸ್ಟ್ ಇಂಟೀಜರ್ಸ್ ಅಂತ ಹೇಳಿದ್ರೆ ಇಂಟೀಜರ್ಸ್ ಕಂಟೈನ್ ಬೋತ್ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಅಂಡ್ ಇನ್ಕ್ಲೂಡಿಂಗ್ 0 ಆಲ್ಸೋ. ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ವಿಚ್ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p/q. ಯಾವ ನಂಬರ್ನ p/q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೆ ಅಂಡ್ q ಶುಡ್ ನಾಟ್ ಈಕ್ವಲ್ಸ್ ಟು 0. ಇಲ್ಲಿ q ಅನ್ನೋದು ಏನಾಗಿದೆ? ಡಿನಾಮಿನೇಟರ್ ಆಗಿದೆ. ಈ ಡಿನಾಮಿನೇಟರ್ 0 ಆಗಿರಬಾರ್ದು ಅಂಡ್ p ಅಂಡ್ q ಆರ್ ಇಂಟೀಜರ್ಸ್. ಇಲ್ಲಿ p ಮತ್ತೆ q ಏನಾಗಿರಬೇಕು? ಇಂಟೀಜರ್ಸ್. ಸೊ ಅಂತ ನಂಬರ್ಸ್ ಏನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್. ಅಂಡ್ ಅವರ್ ಚಾಪ್ಟರ್ ನೇಮ್ ಆಲ್ಸೋ ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ನೀಟಾಗಿ ಗೊತ್ತಿರಲಿ. ವಿಚ್ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p/q where q should not equals to 0 and p and q both are integers. Integers ಅಂದ್ರೆ ಗೊತ್ತಿದೆ ನಮಗೆ. Integers means it contains both positive numbers, negative numbers and 0. ಸೊ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣಪ್ಪ ಅಂತ ಹೇಳಿದ್ರೆ ಪ್ರಾಪರ್ಟೀಸ್ ನೋಡೋಣ. ಸೊ ಪ್ರಾಪರ್ಟೀಸ್ನ ನೋಡೋದಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಸೈನ್, ಈಗ ಫಾರ್ ಎಕ್ಸಾಂಪಲ್ ಇಂಟೀಜರ್ಸ್ ಇದ್ದಾಗ ಸೈನ್ ಯಾವ ಥರ ಆಡ್ ಮಾಡಬೇಕಾ, ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಯಾವ ಥರ ಸೈನ್ ಯೂಸ್ ಮಾಡೋದು, ಸೈನ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ನಮಗೆ ಇದ್ರ ಬಗ್ಗೆ ಬೇಸಿಕ್ ಐಡಿಯಾ ಇರಬೇಕು. ನೋಡೋಣ. ಫಾರ್ ಎಕ್ಸಾಂಪಲ್ ಪ್ಲಸ್ ಪ್ಲಸ್ ಸೈನ್, ನೆಕ್ಸ್ಟ್ ಮೈನಸ್ ಸೈನ್ ಇದ್ದಾಗ ಏನು ಮಾಡಬೇಕು? ಎರಡು ನಂಬರ್ಗೂ ಪ್ಲಸ್ ಸೈನ್ ಇದೆ, ನೆಕ್ಸ್ಟ್ 2 ನಂಬರ್ಗೂ ಮೈನಸ್ ಇದ್ದಾಗ ಏನು ಮಾಡಬೇಕು? ನಾವು ಅಡಿಷನ್ ಮಾಡಬೇಕು. ಏನು ಮಾಡಬೇಕು? ಅಡಿಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 2 + 3 ಎಷ್ಟಾಯಿತು? ಎರಡಕ್ಕೂ ಪಾಸಿಟಿವ್ ಸೈನ್ ಇದೆ ಅಂದರೆ ಆಡ್ ಮಾಡಬೇಕು. ಎಷ್ಟಾಗುತ್ತೆ? 5 ಆಯಿತು. ಅದೇ ಥರ -2 -3 ಇಲ್ಲೇನಿದೆ? ಎರಡಕ್ಕೂ ನೆಗೆಟಿವ್ ಸೈನ್ ಇದೆ. ನೆಗೆಟಿವ್ ಸೈನ್ ಇದ್ದಾಗ ಏನು ಮಾಡಬೇಕು? ನಾವು ನೆಗೆಟಿವ್ ಸೈನ್ ಇದ್ದಾಗ ಕೂಡ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿಬಿಟ್ಟು ಸೈನ್ ಏನು ಇಡಬೇಕು? ನೆಗೆಟಿವೇ ಇಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್. ತುಂಬ ಸ್ಟೂಡೆಂಟ್ಸು ಮಿಸ್ ಮಾಡೋದಿಲ್ಲ. ಎರಡಕ್ಕೂ ಪ್ಲಸ್ ಇದ್ದಾಗೂ ಅಡಿಷನ್ ಮಾಡಬೇಕು, ಎರಡಕ್ಕೂ ಮೈನಸ್ ಇದ್ದಾಗ ಕೂಡ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿಬಿಟ್ಟು ಎರಡಕ್ಕೂ ಮೈನಸ್ ಇದ್ದಾಗ ಏನು ಮಾಡಬೇಕು? ನೆಗೆಟಿವ್ ಸೈನ್ ಇಡಬೇಕು. ಸೊ ಇದನ್ನು ತುಂಬ ಸ್ಟೂಡೆಂಟ್ಸು ಮಿಸ್ ಮಾಡ್ತಾರೆ, ಮರಿಬೇಡಿ. ನೆಕ್ಸ್ಟ್ ಸೈನ್ ಮಲ್ಟಿಪ್ಲಿಕೇಶನ್ ಏನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದಕ್ಕೆ ಮೈನಸ್ ಇದೆ, ಒಂದಕ್ಕೆ ಪ್ಲಸ್ಸು ಮೈನಸ್ ಇದ್ದಾಗ ಮೈನಸ್ಸು ಪ್ಲಸ್ ಇದ್ದಾಗ ಏನು ಮಾಡಬೇಕು? ನಾವು ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಏನು ಮಾಡಬೇಕು? ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೋಡೋಣ. 7 -7 + 6 ಒಂದಕ್ಕೆ ಮೈನಸ್ ಇದೆ, ಒಂದಕ್ಕೆ ಪ್ಲಸ್ ಇದೆ. ಏನು ಮಾಡಬೇಕು? ನಾವು ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಮೈನಸ್ ಪ್ಲಸ್ ಇದ್ರೆ ಏನು ಮಾಡಬೇಕು? ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಏನಾಗುತ್ತೆ? -7 + 6 ಅಂದರೆ 1 ಆಗುತ್ತೆ. ಬಟ್ ಆದರೆ ಇಲ್ಲೇನಿದೆ? ನಮಗೆ ಬಿಗ್ ನಂಬರ್ಗೆ ಸೈನ್ ಏನಿರುತ್ತೋ ಅದನ್ನ ಇಡಬೇಕು. ಬಿಗ್ ನಂಬರ್ ಯಾವುದು? ಇಲ್ಲಿ 7 ಸೈನ್ ಏನಿದೆ? ನೆಗೆಟಿವ್ ಇದೆ. ಸೊ -1 ಈಸ್ ದ ಆನ್ಸರ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಸೈನ್ ಏನಪ್ಪ? ಸೈನ್ ಅಂದರೆ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಇಷ್ಟು ಬೇಸಿಕ್ ಆಪರೇಷನ್ ನಮಗೆ ಯಾವುದಾದ್ರೂ ಇಂಟೀಜರ್ಸ್ನ ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ನಮಗೆ ಇಷ್ಟು ಬೇಸಿಕ್ಕಾಗಿ ನೀಟಾಗಿ ಗೊತ್ತಿದ್ರೆ ನಮಗೆ ಈಸಿ ಆಗುತ್ತೆ. ಸೊ ಇದನ್ನು ಮರಿಬೇಡಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ ಪ್ರಾಪರ್ಟೀಸ್ ನೋಡೋಣ. ಅದರಲ್ಲಿ ಫಸ್ಟ್ ಪ್ರಾಪರ್ಟೀಸ್ ಏನಪ್ಪ ಅಂತ ಹೇಳಿದ್ರೆ ಕ್ಲೋಜರ್ ಪ್ರಾಪರ್ಟಿ. ಸೊ ಈ ಕ್ಲೋಜರ್ ಪ್ರಾಪರ್ಟಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ 2 ನಂಬರ್ನ ತಗೊಂಡ್ರೆ ನಾವು ಫಸ್ಟು ಕ್ಲೋಜರ್ ಪ್ರಾಪರ್ಟೀಸ್ನ ನ್ಯಾಚುರಲ್ ನಂಬರ್ ನೋಡೋಣ. ಫಸ್ಟ್ ನ್ಯಾಚುರಲ್ ನಂಬರ್, ನೆಕ್ಸ್ಟ್ ಹೋಲ್ ನಂಬರು.
ಸೊ ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಅಡಿಷನ್, ಅಂಡರ್ ಸಬ್ಸ್ಟ್ರಾಕ್ಷನ್, ಅಂಡರ್ ಮಲ್ಟಿಪ್ಲಿಕೇಶನ್, ಅಂಡರ್ ಡಿವಿಷನ್ ನೋಡೋಣ. ಸೊ ಫಸ್ಟ್ ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಎರಡು ನಂಬರ್ ತಗೋತೀವಿ. ಸೊ ಆ ನಂಬರ್ಸ್ ಅಂದ್ರೆ ನಮಗೆ ಏನೋ ನ್ಯಾಚುರಲ್ ನಂಬರ್ಸು, ಹೋಲ್ ನಂಬರ್ಸು, ಇಂಟೀಜರ್ಸ್ ಎಲ್ಲ ಅದಕ್ಕೆ ತಕ್ಕಂತೆ ನಾವು ಅಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ನ್ಯಾಚುರಲ್ ಅಂದ್ರೆ ಏನು, ಹೋಲ್ ನಂಬರ್ಸ್ ಅಂದ್ರೆ ಏನು, ಇಂಟೀಜರ್ಸ್ ಅಂದ್ರೆ ಏನು ಅಂತ. ಸೊ ಯಾವುದೋ ಎರಡು ನಂಬರ್ ತಗೊಂಡು ಅದನ್ನ ಅಡಿಷನ್ ಮಾಡ್ತೀವಲ್ಲ, ನಮಗೆ ಏನ್ ಸಮ್ ಬರುತ್ತೋ ಅದೇನಾದ್ರೂ ಆ ಸಮ್ ಬರೋದು ಕೂಡ ಆ ನಂಬರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ, ನಾವು ಯಾವ್ದೋ ಎರಡು ನಂಬರ್ ತಗೊಂಡು ಯಾವ್ದೋ ಎರಡು ನಂಬರ್ ತಗೊಂಡಿರ್ತೀವಲ್ಲ ಆ ಎರಡು ನಂಬರು ಏನಾಗಿರ್ಬೇಕು, ನ್ಯಾಚುರಲ್ ಆಗಿರ್ಬೇಕು. ನಾವು ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಆನ್ಸರ್ ಬರುತ್ತಲ್ಲ ಅದು ಕೂಡ ನ್ಯಾಚುರಲ್ ನಂಬರ್ ಆಗಿತ್ತು ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ, ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಸಬ್ಸ್ಟ್ರಾಕ್ಷನ್ ಫಾರ್ ನ್ಯಾಚುರಲ್ ನಂಬರ್. ಇದೇ ತರ ನೋಡೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ನ್ಯಾಚುರಲ್ ನಂಬರ್ ನೋಡೋಣ. ನ್ಯಾಚುರಲ್ ನಂಬರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ದೇ ಸ್ಟಾರ್ಟ್ ಫ್ರಮ್ 1, 2, 3 and so on till infinity. ಸೊ ಫಸ್ಟ್ ಅಡಿಷನ್ ನೋಡೋಣ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾವುದೋ ಎರಡು ನಂಬರ್ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಯಾವುದೋ ಎರಡು ನಂಬರ್ ತಗೋತೀವಿ ಅವೆಲ್ಲಿರಬೇಕು, ನ್ಯಾಚುರಲ್. ನೆಕ್ಸ್ಟ್ ಸಚ್ ದಟ್ ಎ ಪ್ಲಸ್ ಬಿ, ಅಡಿಷನ್ ಅಂತಂದ್ರೆ ಏನು, ಎ ಪ್ಲಸ್ ಬಿ ಸಮ್ ಮಾಡ್ತೀವಲ್ಲ ಈ ಸಮ್ಮು ಕೂಡ ಏನಾಗಿರ್ಬೇಕು, ಸಮ್ ಆಲ್ಸೋ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇದನ್ನೇನಂತ ಕರಿತೀವಿ, ಫಾರ್ ಆಲ್ ಅಂತ ಕರಿತೀವಿ ನಾವು ಮ್ಯಾಥಮೆಟಿಕಲ್ ಅಲ್ಲಿ. ಎ ಬಿ ಯಾವುದೋ ಎರಡು ನಂಬರ್ ತಗೋತೀವಲ್ಲ, ಎನಿ ನಂಬರ್ ಬೇಕಾದ್ರೆ ತಗೋಬಹುದು, ಯಾಕಂದ್ರೆ ನಮಗೆ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆಲ್ರೆಡಿ ಗೊತ್ತಿದೆ. ದ ಸ್ಟಾರ್ಟ್ ಫ್ರಮ್ 1 till infinity. ಅಲ್ಲಿ ಆ ಇನ್ ಬಿಟ್ವೀನ್ ನಂಬರ್ ಅಲ್ಲಿ ನಾವು ಯಾವ ನಂಬರ್ ಬೇಕಾದ್ರೂ ತಗೋಬಹುದು. ಅವೆಲ್ಲ ನಂಬರ್ಸ್ ಎಲ್ಲಿರುತ್ತೆ, ನ್ಯಾಚುರಲ್ ನಂಬರ್ ಇರುತ್ತೆ. ನೆಕ್ಸ್ಟ್ ಅಂಡರ್ ಅಡಿಷನ್ ಅಂದ್ರೆ ಸಚ್ ದಟ್ ಎ ಪ್ಲಸ್ ಬಿ ಅಂದ್ರೆ ಅಡಿಷನ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೋ ಅದು ಕೂಡ ನ್ಯಾಚುರಲ್ ನಂಬರ್ ಆಗಿತ್ತು ಅಂದ್ರೆ ನಾವೇನಂತ ಹೇಳ್ತೀವಿ, ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಅಡಿಷನ್ ಫಾರ್ ನ್ಯಾಚುರಲ್ ನಂಬರ್ಸ್. ಸೊ ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ಎ ವ್ಯಾಲ್ಯೂ ಎಷ್ಟು ತಗೋತೀನಿ, 6 ತಗೋತೀನಿ. ಬಿ ವ್ಯಾಲ್ಯೂ ಎಷ್ಟು ತಗೋತೀನಿ, 7. ಈ 6 ಮತ್ತೆ 7 ಎರಡು ನ್ಯಾಚುರಲ್ ನಂಬರ್ ಅಲ್ಲಿ ಇದೆಯೋ ಇಲ್ವೋ, ಇದೆ. ನೆಕ್ಸ್ಟ್ ಸಮ್ ಮಾಡಿದ್ರೆ ಎಷ್ಟಾಗುತ್ತೆ, ಎ ಪ್ಲಸ್ ಬಿ. ಸೊ 6 ಪ್ಲಸ್ 7 ಎಷ್ಟಾಗುತ್ತೆ, 13. 13 ಬಿಲಾಂಗ್ಸ್ ಟು, ಈ ಸೈನ್ ಏನಕ್ಕೆ ಯೂಸ್ ಮಾಡ್ತೀವಿ, ಬಿಲಾಂಗ್ಸ್. 13 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ನಾವೇನ್ ಹೇಳ್ತೀವಿ, ಈಗ ನ್ಯಾಚುರಲ್ ನಂಬರ್ ಅಲ್ಲಿ ಇದೆ, ಈ ಎರಡು ನಂಬರ್ ಕೂಡ ನ್ಯಾಚುರಲ್ ನಂಬರ್ ಅಲ್ಲಿ ಇತ್ತು, ಇದು ಕೂಡ ಇದೆ ಅಂತ ಹೇಳಿದ್ರೆ ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಅಡಿಷನ್ ಫಾರ್ ನ್ಯಾಚುರಲ್ ನಂಬರ್. ಎಸ್, ಇಟ್ ಈಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಏನು ನೋಡೋಣ. ಎನಿ ನಂಬರ್ ತಗೊಳ್ಳೋಣ. ಎ ಇಸ್ ಈಕ್ವಲ್ಸ್ ಟು ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಸಚ್ ದಟ್ ಎ ಮೈನಸ್ ಬಿ ಆಲ್ಸೋ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರಬೇಕು. ಆಗಿತ್ತು ಅಂತ ಹೇಳಿದ್ರೆ ಎರಡು ಯಾವುದೋ ನಂಬರ್ ತಗೋತೀವಿ, ಆ ಎರಡು ನಂಬರ್ ನ್ಯಾಚುರಲ್ ನಂಬರ್ ಇರುತ್ತೆ. ನೆಕ್ಸ್ಟ್ ಎ ಮೈನಸ್ ಬಿ ಮಾಡ್ತೀವಿ. ಎ ಮೈನಸ್ ಬಿ ಮಾಡಿದ ನಮಗೆ ಸಬ್ಸ್ಟ್ರಾಕ್ಷನ್ ಮಾಡಿದ ಆನ್ಸರ್ ಏನ್ ಬರುತ್ತೋ ಅದು ಕೂಡ ನ್ಯಾಚುರಲ್ ನಂಬರ್ ಆಗಿತ್ತು ಅಂದ್ರೆ ನಾವೇನ್ ಹೇಳ್ತೀವಿ, ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಬಟ್ ನೋಡೋಣ ಏನಾಗುತ್ತೆ. ಎ ಬಿ ಯಾವ್ದಾದ್ರು ವ್ಯಾಲ್ಯೂ ತಗೊಳ್ಳೋಣ. ಎ 6 ತಗೋತೀನಿ, ಬಿ 3 ತಗೋತೀನಿ. ಸೊ ಎ ಮೈನಸ್ ಬಿ ಅಂದ್ರೆ ಏನ್ ಮಾಡೋಣ, 6 ಮೈನಸ್ 3. ಪ್ಲಸ್ ಇದೆ ಮೈನಸ್ ಇದೆ, ಏನ್ ಹೇಳಿದೆ ಇವಾಗ ತರ ಸೈನ್ ಹೇಳಿದ್ದೀನಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನ್ ಮಾಡ್ಬೇಕು, ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ, ಅಂದ್ರೆ ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. 3 ಬರುತ್ತೆ. ನೆಕ್ಸ್ಟ್ ಸೈನ್ ಏನ್ ಇಡಬೇಕು ಅಂದ್ರೆ ಬಿಗ್ ನಂಬರ್ ಇಂದ ಏನ್ ಸೈನ್ ಇರುತ್ತೋ ಅದು ಇಡಬೇಕು. ಇಲ್ಲಿ ಬಿಗ್ ನಂಬರ್ ಅಂದ್ರೆ 6 ಇಂದ ಪಾಸಿಟಿವ್ ಇದೆ. ಸೊ ಪಾಸಿಟಿವ್, ದಟ್ ಇಸ್ ಅಂಡರ್ಸ್ಟುಡ್. ಇಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಿರುತ್ತೆ ಅಂತ ನಾವು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ಪ್ಲಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಎಗೆ 10 ತಗೋತೀನಿ, ಬಿಗೆ 12 ತಗೋತೀನಿ. ಸೊ ಏನಾಗುತ್ತೆ, ಎ ಮೈನಸ್ ಬಿ ಅಂದ್ರೆ 10 ಮೈನಸ್ 12 ಆಗುತ್ತೆ. 10 ಮೈನಸ್ 12 ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಇಲ್ಲೂ ಕೂಡ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಕಳಿಬೇಕು. 10 ಮೈನಸ್ 12 ಅಂದ್ರೆ 2 ಬರುತ್ತೆ. ಬಟ್ ಬಿಗ್ ನಂಬರ್ ಇಂದ ಏನ್ ಸೈನ್ ಇದೆಯೋ ಅದು ಇಡಬೇಕು. ಎಷ್ಟಿದೆ ಇಲ್ಲಿ ಬಿಗ್ ನಂಬರ್ ಯಾವುದು, 12. 12 ಇಂದ ಏನಿದೆ ಸೈನ್, ನೆಗೆಟಿವ್ ಇದೆ. ನೆಗೆಟಿವ್ ಇಟ್ಟರೆ ಏನಾಗುತ್ತೆ, -2. ಬಟ್ ಈ -2 ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ನೋಡಿ ಇಲ್ಲೇನೋ ಓಕೆ, ಬಟ್ ನಾವಿಲ್ಲಿ ಎ ಬಿ ಅಂತ ಹೇಳಿದ್ವಿನಲ್ಲ, ಎ ಬಿ ನಾವು ಯಾವ ನಂಬರು, ಎ ಫಸ್ಟ್ ಇಲ್ಲಿ ಸ್ಮಾಲ್ ನಂಬರ್ ತಗೊಂಡಿದ್ದೆ, ಎ ಬಿಗ್ ನಂಬರ್ ತಗೊಂಡಿದ್ದೆ, ಬಿ ಸ್ಮಾಲ್ ನಂಬರ್ ತಗೊಂಡಿದ್ದೆ, ಅದೇನೋ ಆಯ್ತು. ಬಟ್ ಆದ್ರೆ ನಾವಿಲ್ಲಿ ಎ ಬಿ ಅನ್ನೋದನ್ನ ನಾವು ಯಾವ ತರ ನಂಬರ್ ಬೇಕಾದ್ರೂ ತಗೋಬಹುದು. ಆ ನಂಬರ್ಸ್ ಎಲ್ಲ ಏನಾಗಿರ್ಬೇಕು, ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಯಾವ್ದಕ್ ತಗೊಂಡ್ರು ಇದು ನಮಗೆ ಏನ್ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೋ ಅದು ನ್ಯಾಚುರಲ್ ನಂಬರ್ ಅಲ್ಲಿ ಇತ್ತು ಅಂದ್ರೆ ಮಾತ್ರ ನಾವೇನಂತ ಹೇಳ್ತೀವಿ,
ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡ್ ಸಬ್ಟ್ರಾಕ್ಷನ್ ಫಾರ್ ನ್ಯಾಚುರಲ್ ನಂಬರ್. ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ನಮಗೆ ಎಷ್ಟು ಬಂದಿದೆ ಆನ್ಸರು -2 ಬಂದಿದೆ. ಬಟ್ ಆದರೆ -2 ನಮ್ಮ ನ್ಯಾಚುರಲ್ ನಂಬರಲ್ಲಿ ಇರೋದಿಲ್ಲ. ಅಲ್ಲಿ ಇಟ್ ಕಂಟೈನ್ಸ್ ಓನ್ಲಿ ಪಾಸಿಟಿವ್ ನಂಬರ್ಸ್, ದಟ್ ಆಲ್ಸೋ 0 ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರೋದು. ಸೊ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ನೋ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೋಡೋಣ. ಫಾರ್ ಆಲ್ a comma b belongs to natural number, multiplication ಅಂದ್ರೆ ಪ್ರಾಡಕ್ಟ್ if product also belongs to natural number ಅಂದ್ರೆ ನಾವೇನು ಹೇಳ್ತೀವಿ, ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಇದು ಏನಂತ ಕರಿತೀವಿ ನಾವು, ಸಚ್ ದಟ್ ಅಂತ ಕರಿತೀವಿ. a b belongs to n then such that n a into b also belongs to n ಅಂತ ಹೇಳಿದ್ರೆ ಸ್ಯಾಟಿಸ್ಫೈಡ್ ಆಗುತ್ತೆ. ನೋಡೋಣ. ಹೇಗೆ 3 b 6 a ಇಂಟು ಬಿ. a ಇಂಟು ಬಿ ಅಂದರೆ ಎಷ್ಟಾಯಿತು, 3 ಇಂಟು 6. 3 ಇಂಟು 6 ಎಷ್ಟಾಯಿತು, 18 ಆಯಿತು. ಸೊ 18 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಹೌದು, 18 ಇರುತ್ತೆ ನಮ್ಮ ನ್ಯಾಚುರಲ್ ನಂಬರಲ್ಲಿ. ಸೊ ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಫಾರ್ ನ್ಯಾಚುರಲ್ ನಂಬರ್. ನೆಕ್ಸ್ಟ್ ಡಿವಿಷನ್ ನೋಡೋಣ. ಸೊ ಡಿವಿಷನ್ ಅಂತಂದರೆ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಯಾವುದೇ ಎರಡು ನಂಬರ್ ತಗೊಂಡ್ರೆ ಏನಾಗಿರ್ಬೇಕು, ಅದು ನ್ಯಾಚುರಲ್ ನಂಬರ್ ಇರಬೇಕು. ಸಚ್ ದಟ್ ದೆನ್ ಎ ಡಿವೈಡ್ ಬಿ. ಎ ಡಿವೈಡ್ ಬಿ ಆಲ್ಸೋ, ಎ ಡಿವೈಡ್ ಬಿ ಮಾಡಿದಾಗ ಏನು ಬರುತ್ತೆ, ಅದು ಕೂಡ ನ್ಯಾಚುರಲ್ ನಂಬರಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನೇನಂತ ಕರಿತೀವಿ, ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಡಿವಿಷನ್ ಫಾರ್ ನ್ಯಾಚುರಲ್ ನಂಬರ್ಸ್. ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಎ 3 ತಗೋತೀನಿ, ಎ 6 ತಗೋತೀನಿ, ಬಿ 12 ಬಿ ಎಷ್ಟು ತಗೊಳ್ಳೋಣ, 3 ತಗೊಳ್ಳೋಣ. ಎ ಡಿವೈಡ್ ಬಿ. ಎ ಡಿವೈಡ್ ಬಿ ಅಂದರೆ 6 ಡಿವೈಡ್ 3 ಅಂತ ಹೇಳಿದ್ರೆ 6 ಡಿವೈಡೆಡ್ ಬೈ 3. 3 1s 3 2s. ಓಕೆ, ಇಯರ್ 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಬಟ್ ಇನ್ನೊಂದೆರಡು ಎಕ್ಸಾಂಪಲ್, ನಾವು ಯಾವುದೇ ಎಕ್ಸಾಂಪಲ್ ನೋಡಿದ್ರು ಅದು ಸ್ಯಾಟಿಸ್ಫೈ ಆಯಿತು ಅಂದರೆ ಮಾತ್ರ ಅದು ಬಿಲಾಂಗ್ಸ್ ಟು ಎನ್ ಆಯಿತು ಅಂದರೆ ನಾವು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳೋಣ. ಬೇರೆ ನಂಬರ್ ಚೆಕ್ ಮಾಡೋಣ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ ಆಸ್ 6 ಬಿ ಆಸ್ 3 ಬಿಟ್ಟು ಬೇರೆ ನೋಡೋಣ. ಎ 1 ತಗೋತೀನಿ, ಬಿ 2 ತಗೋತೀನಿ. ಎ ಡಿವೈಡ್ ಬಿ ಅಂದರೆ ಎಷ್ಟಾಗುತ್ತೆ, 1 ಡಿವೈಡ್ ಬೈ ನಥಿಂಗ್ ಬಟ್ 1/2. ಈಗ ಎಷ್ಟು ಬಂತು ನಮಗೆ ಆನ್ಸರು, p/q ಫಾರ್ಮಲ್ಲಿ ಬಂದಿದೆ. ಎಷ್ಟು ಬಂದಿದೆ, 1/2. ಬಟ್ 1/2 ಫಾರ್ಮ್ ನಮ್ಮಲ್ಲಿ ನ್ಯಾಚುರಲ್ ನಂಬರಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸೊ 1/2 ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತಂದ್ರೆ ಕ್ಲೋಜರ್ ಪ್ರಾಪರ್ಟಿ ನಾಟ್ ಸ್ಯಾಟಿಸ್ಫೈಡ್ ಫಾರ್ ಅಂಡರ್ ಡಿವಿಷನ್ ಫಾರ್ ನ್ಯಾಚುರಲ್ ನಂಬರ್. ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ. ಸೊ ಫಸ್ಟ್ ಏನಾಯಿತು, ನ್ಯಾಚುರಲ್ ನಂಬರ್ಗೆ ನೋಡಿದ್ವಿ ಕ್ಲೋಜರ್ ಪ್ರಾಪರ್ಟೀಸು. ಅಂಡರ್ ಅಡಿಷನ್ ಅಂಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಫಾರ್ ನ್ಯಾಚುರಲ್ ನಂಬರ್ ಬಟ್ ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ಫಾರ್ ಸಬ್ಸ್ಟ್ರಾಕ್ಷನ್ ಅಂಡ್ ಡಿವಿಷನ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ನೋಡೋಣ, ಓಲ್ ನಂಬರ್ಸ್. ಸೊ ಓಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಜಸ್ಟ್ ಇದಕ್ಕೆ ಏನು ಆಡ್ ಮಾಡಬೇಕು, 0 ಆಡ್ ಮಾಡಬೇಕು. 0 1 2 3 ಅಂಡ್ ಸೊ ಆನ್. ಸೊ 0 ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಅಡಿಷನ್ ನೋಡೋಣ. ಅಂಡರ್ ಅಡಿಷನ್. ಸೊ ಎಗೆ ಯಾವುದೋ ಒಂದು ವ್ಯಾಲ್ಯೂ ತಗೋತೀನಿ, 2 ತಗೋತೀನಿ. ಬಿಗೆ 3 ತಗೋತೀನಿ. ಸೊ ಎ ಪ್ಲಸ್ 2 ಪ್ಲಸ್ ಎ ಪ್ಲಸ್ ಬಿ ಅಂದರೆ ಎಷ್ಟಾಗುತ್ತೆ, 2 + 3. ಸೊ 2 + 3 ಎಷ್ಟು ಬಂತು, 5 ಬಂತು. 5 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ದೆನ್ A also belongs to natural number, B also belongs to whole numbers. Then sum what we got, 5. This 5 also belongs to whole number. Then closure property satisfied under addition for whole numbers. Yes, it will satisfy. Next subtraction order. Example, A value 7 ತಗೋತೀನಿ, B value 6 ತಗೋತೀನಿ. ಸೊ ಎ ಮೈನಸ್ ಬಿ ಎಷ್ಟಾಯಿತು, 7 - 6 ಅಂದರೆ 1. ಓಕೆ, 1 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇನ್ನೊಂದೆರಡು ಚೆಕ್ ಮಾಡೋಣ. ನೆಕ್ಸ್ಟ್ ಎ ಎಷ್ಟು ತಗೋತೀನಿ, 5 ತಗೋತೀನಿ. ಬಿ 7 ತಗೋತೀನಿ. ಎ ಮೈನಸ್ ಬಿ ಏನಾಗುತ್ತೆ, 5 - 7. ಒಂದಕ್ಕೆ ಪ್ಲಸ್ ಇದೆ, ಒಂದಕ್ಕೆ ಮೈನಸ್ ಇದೆ ಅಂದರೆ ಏನು ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಮಾಡಿಬಿಟ್ಟು ಬಿಗ್ ನಂಬರ್ ಹಿಂದೆ ಏನಿರುತ್ತೋ ಸೈನು ಅದಿಡಬೇಕು. ಇಲ್ಲಿ ಬಿಗ್ ನಂಬರ್ ಏನು ನಮಗೆ 7 ಹಿಂದೆ ಸೈನ್ ಏನಿದೆ, ಮೈನಸ್ ಇದೆ, ಮೈನಸ್. ಬಟ್ ದಿಸ್ -2 ಡಸ್ ನಾಟ್ ಬಿಲಾಂಗ್ಸ್ ಟು ಹೋಲ್ ನಂಬರ್. ಇಟ್ ವಿಲ್ ಡಸ್ ನಾಟ್ ಬಿಲಾಂಗ್ಸ್ ಟು
ಓಲ್ ನಂಬರ್. ಸಾರಿ, ಇಲ್ಲಿ ನಾನು ಓಕೆ ಇಲ್ಲಿ ಏನು ಮಾಡಿದ್ದೀನಿ, ನ್ಯಾಚುರಲ್ ನಂಬರ್ ಸಿಂಬಲ್ ಹಾಕ್ಬಿಟ್ಟಿದೆ. ಓಲ್ ನಂಬರ್ಗೆ ಸಿಂಬಲ್ ಏನು, W. ಸೊ ಇಲ್ಲಿ ಏನು ಬಂತು ನಮಗೆ ಆನ್ಸರು -2 ಬಂದಿದೆ. ಬಟ್ -2 ಡಸ್ ನಾಟ್ ಬಿಲಾಂಗ್ಸ್ ಟು ಓಲ್ ನಂಬರ್. ಸೊ ಇಲ್ಲೂ ಸರಿ. ಸೊ ದಿಸ್ ಈಸ್ W. ದಿಸ್ ಇಸ್ ದ ಸಿಂಬಲ್ ನೊಟೇಷನ್ ಫಾರ್ ದ ಓಲ್ ನಂಬರ್ಸ್. ಸೊ ಇಲ್ಲೇನಾಗಿದೆ, -2 ಬಂದಿದೆ. ಬಟ್ -2 ಓಲ್ ನಂಬರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸೊ ಕ್ಲೋಜರ್ ಪ್ರಾಪರ್ಟಿ ನಾಟ್ ಸ್ಯಾಟಿಸ್ಫೈಡ್ ಫಾರ್ ಸಬ್ಟ್ರಾಕ್ಷನ್. ನೋ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೋಡೋಣ. ಎಕ್ಸಾಂಪಲ್, A ವ್ಯಾಲ್ಯೂ 0, B ವ್ಯಾಲ್ಯೂ 6, A ಇಂಟು B. ಸೊ A ಏನಿದೆ, 0 ಇದೆ, ಇಂಟು 6. If you multiplied any number with 0, what answer we will get? 0 only. So this 0 belongs to whole number. Whole number start from 0. So this 0 belongs to whole number. Then closure property satisfied under multiplication for whole number. Yes, it is satisfied. Next, division ನೋಡೋಣ. So division example, A value 1, B value 3. A divide B. These 1 and 3 belongs to whole number, and A divide B andre 1 divide 3 ಆಯಿತು. So 1/3. But what we got, A divide B, we got that A divide B in the form of P/Q. But P/Q number does not exist in whole number. Then this number does not belongs to whole number. Then closure property not satisfied under division for whole numbers. So no, not satisfied. So closure property satisfied under addition, under multiplication for whole numbers, but it will not satisfy under subtraction and division for whole number also. Next ಏನಪ್ಪಾ ಅಂತ ಹೇಳಿದ್ರೆ ಇಂಟೀಜರ್ಸ್ ನೋಡೋಣ. ನೆಕ್ಸ್ಟ್ ಥರ್ಡ್ ಒನ್ ಇದರಲ್ಲಿ ಇಂಟೀಜರ್ಸ್ ನೋಡೋಣ. ಹೋಲ್ ನಂಬರ್ಸ್ ಆಯಿತು, ನ್ಯಾಚುರಲ್ ನಂಬರ್ಸ್ ಆಯಿತು, ಇಂಟೀಜರ್ಸ್. ಸೊ ಇಂಟೀಜರ್ಸ್ನ ನಾವು ZRI ಇಂದ ಡಿನೋಟ್ ಮಾಡ್ತೀವಿ. ಸೊ ಇಂಟೀಜರ್ಸ್ ಅಂದರೆ ಏನಂತ ಆಲ್ರೆಡಿ ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಇಟ್ ಕಂಟೈನ್ ಬೋತ್ ನೆಗೆಟಿವ್ ನಂಬರ್ಸ್ -3, -2, 0, 1, 2, 3, so on. So it should contain both positive numbers, negative numbers and 0 also. So under addition ನೋಡೋಣ. ಸೊ ಯಾವುದೇ ನಂಬರ್ ತಗೊಳ್ಳಿ, A ನಾನು ಏನು ತಗೋತೀನಿ, A -1 ತಗೋಬೋದು. ಯಾಕೆ ಅಂತ ಹೇಳಿದ್ರೆ -1 ಅಂದರೆ ನೆಗೆಟಿವ್ ನಂಬರ್ಸ್ ಇಂಟೀಜರ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ B -3 ನೋಡೋಣ. ಸೊ ಅಂಡರ್ ಅಡಿಷನ್ ಅಂತಂದ್ರೆ ಏನು, A plus B. ಈ -1 -3 ಬಿಲಾಂಗ್ಸ್ ಟು ಇಂಟೀಜರ್ಸ್. ಸೊ ನೋಡೋಣ ಅಡಿಷನ್ ಮಾಡಿದಾಗ ಏನು ಬರುತ್ತೆ. ಅಡಿಷನ್ A ಅಂದರೆ ಎಷ್ಟಿದೆ, -1 ಪ್ಲಸ್ B ಎಷ್ಟಿದೆ, -3. ಸೊ ನಾವು ಯಾವಾಗ ಮೈನಸ್ ಬಂದರೆ ಅದನ್ನು ಬ್ರಾಕೆಟಲ್ಲಿ ಹಾಕೊಂಡ್ರೆ ಒಳ್ಳೇದು. ನಾವಿಲ್ಲಾಂದ್ರೆ ಬ್ರಾಕೆಟಲ್ಲಿ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸೈನ್ ಕನ್ಫ್ಯೂಷನ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಬ್ರಾಕೆಟಲ್ಲಿ ಹಾಕೊಳ್ಳೋದ್ರಿಂದ ಒಳ್ಳೇದು. ಸೊ ಯಾವಾಗ ಎಲ್ಲೇ ಮೈನಸ್ ಬರಲಿ, ಸೊ ಕೀಪ್ ಇಟ್ ಇನ್ ಮೈಂಡ್, ಆಲ್ವೇಸ್ put negative numbers in brackets. -1. ಸೊ ಈ ಬ್ರಾಕೆಟ್ನ ರಿಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಾವೀಗ ಈ ಸೈನ್ನ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಏನಾಯ್ತು ಈಗ -1 -3. ನಾನು ಅವಾಗೆ ಹೇಳಿದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಎರಡು ನಂಬರ್ಗೆ ಮೈನಸ್ ಬಂದರೆ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿಬಿಟ್ಟು ಸೈನ್ ಏನು ಇಡಬೇಕು, ಈಗ ನೆಗೆಟಿವ್ ಇಡಬೇಕು. ನಮಗೀಗ ಎರಡು ನಂಬರ್ಗೆ ಏನಿದೆ, ಸೈನು ನೆಗೆಟಿವ್ ಇದೆ. ಸೊ ನೆಗೆಟಿವ್ ಇದ್ರೂ ಏನು ಮಾಡಬೇಕು, ಅಡಿಷನ್ ಮಾಡ್ತೀವಿ. 3 + 1 ಎಷ್ಟಾಗುತ್ತೆ, 4 ಆಗುತ್ತೆ. ಬಟ್ ಸೈನ್ ಏನು ಇಡಬೇಕು, ನೆಗೆಟಿವ್ ಇಡಬೇಕು. ಸೊ ಈ -4 ಇಂಟೀಜರ್ಸಲ್ಲಿ ಇದೆಯೋ ಇಲ್ಲೋ, ನೆಗೆಟಿವ್ ನಂಬರ್ಸ್ ಇದೆ. ಇಂಟೀಜರ್ ಇನ್ -4 ಬಿಲಾಂಗ್ಸ್ ಟು ಇಂಟೀಜರ್ಸ್. ಸೊ ಎಸ್ ವಿ ಕ್ಯಾನ್ ಸೇ closure property valid, satisfied under addition for integers. Yes, it is satisfied. Next subtraction ನೋಡೋಣ. A value 6, B value -7. -6 -7 ತಗೊಳ್ಳೋಣ. ನೆಕ್ಸ್ಟ್ A ಸಬ್ಸ್ಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ, A - B. A ಅಂದರೆ ಎಷ್ಟಿದೆ, -6 - B ಅಂದರೆ ಎಷ್ಟಿದೆ, -7.
ಸೊ ಯಾವಾಗಲೇ ನೆಗೆಟಿವ್ ಬಂತು ಅಂದರೆ ಅದನ್ನು ಬ್ರಾಕೆಟಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. -6 ಮೈನಸ್ ಇಂಟು ಮೈನಸ್ ಪ್ಲಸ್ 7. -6 ಒಂದಕ್ಕೆ ಮೈನಸ್ ಇದೆ, ಒಂದಕ್ಕೆ ಪ್ಲಸ್ ಇದೆ ಅಂದರೆ ಏನು ಮಾಡಬೇಕು ನಾವು ಸಬ್ಟ್ರಾಕ್ಷನ್ ಮಾಡಬೇಕು. -6 + 7 ಅಂದರೆ 1. ಬಿಗ್ ನಂಬರಿಂದ ಏನಿರುತ್ತೋ ಸೈನ್ ಅದಿರಬೇಕು. ಇಲ್ಲಿ ಬಿಗ್ ನಂಬರ್ ಅಂದರೆ ಯಾವುದು 7. 7ಇಂದ ಏನಿದೆ ಸೈನು ಪಾಸಿಟಿವ್. ಸೊ ಪಾಸಿಟಿವ್ ಇಡಬೇಕು. ಬಟ್ ಪಾಸಿಟಿವ್ ಇಟ್ಟರು ಇಡಲಿಲ್ಲ ಅಂದ್ರೆ ನಮ್ಗೆ ದಟ್ ಈಸ್ ಅಂಡರ್ಸ್ಟುಡ್, ಏನಿಲ್ಲ ಅಂತ ಹೇಳ್ಕೋಬೇಕು ನಾವು, ಪಾಸಿಟಿವ್ ಸೈನ್ ಇದೆ. ಬಟ್ ಆದರೆ ನೆಗೆಟಿವ್ ಬಂದರೆ ಇಡಲೇಬೇಕು. ಸೊ 1, ದಿಸ್ 1 ಬಿಲಾಂಗ್ಸ್ ಟು integers. So then closure property satisfied for subtraction also under integers. Yes, it is also satisfied. So we'll see multiplication. A 0 b minus 7. Multiplication nothing but a into b. 0 into minus 7. See, if you multiplied any number with 0, we will get 0 only. So ಅದು ಕೂಡ ಇಂಪಾರ್ಟೆಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ನಾವು 0 ಜೊತೆಗೆ ಯಾವುದೇ ನಂಬರ್, ಇಫ್ ಯು ಮಲ್ಟಿಪ್ಲೈಡ್ 0 ವಿತ್ 100, 1000, crore also, we will get 0 only. So 0 into minus 7, 0. This 0 also belongs to integers. Then multiplication property also holds good for, and closure property satisfied for multiplication also under integers. Yes, it is also holds good. Next, division. So division ಅಂತ ಹೇಳಿದ್ರೆ a value 3, b value 7. a divide b. a divide b ಅಂದ್ರೆ ಎಷ್ಟಾಯಿತು? 3 divide 7 ಅಂದರೆ 3/7. But integer does not contain p by q form numbers. So p by q numbers ಇಲ್ಲ ಅಂತಂದ್ರೆ 3/7 does not belongs to integers. ಇದು integers ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, so closure property not satisfied under division for integers. It will not satisfy. So it will not satisfy. So closure property satisfied under addition, subtraction, multiplication, but under division it will not satisfied for integers. Next one, rational numbers. So rational numbers ಅಂದ್ರೆ ನಮಗೆ ಗೊತ್ತಿದೆ, these numbers in the form of p by q. Here q not equals to 0 and p and q are integers. ಏನಾಗಿರಬೇಕು? p and q ಏನಾಗಿರುತ್ತೆ? ಇಂಟೀಜರ್ಸ್ ಆಗಿರುತ್ತೆ. ಸೊ ಇದನ್ನು ಚೆಕ್ ಮಾಡೋಣ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ p by q ಫಾರ್ಮಲ್ಲಿ ತಗೋಬೇಕು ನಾವು ನಂಬರ್ಸ್ನ. ಎನ 1/3 ತಗೋತೀನಿ, ಬಿನ 1/2 ತಗೋತೀನಿ. ಎ ವ್ಯಾಲ್ಯೂ 1/3, ಬಿ ವ್ಯಾಲ್ಯೂ 1/2 ಅಂದರೆ ಯಾವ ನಂಬರ್ ಯಾವ ಫಾರ್ಮಲ್ಲಿ ಇದೆ? p by q ಫಾರ್ಮಲ್ಲಿ ಇದೆ. ನೆಕ್ಸ್ಟ್ ಅಂಡರ್ ಅಡಿಷನ್ ಅಂದರೆ a ಪ್ಲಸ್ ಬಿ 1/3 ಪ್ಲಸ್ 1/2. ಸೊ ಇವಾಗ ನಮಗೆ ಇವಾಗ ಏನಾಗಿದೆ, ಎರಡು ಫ್ರಾಕ್ಷನ್ ಫಾರ್ಮಲ್ಲಿದೆ. ಫ್ರಾಕ್ಷನ್ನಲ್ಲಿ ಇದನ್ನು ಯಾವ ಥರ ಅಡಿಷನ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಡಿನಾಮಿನೇಟರ್ ಏನಿದೆ 3 ಇದೆ. ನೆಕ್ಸ್ಟ್ ಇನ್ ಕೇಸ್ ಇದು ಏನಾದರೂ 3 ಇತ್ತು ಅಂತ ಹೇಳಿದ್ರೆ ಡಿನಾಮಿನೇಟರ್ ಆಸ್ ಇಟ್ ಈಸ್ ಫಾರ್ ಎಕ್ಸಾಂಪಲ್ ಈ ಥರ ಇತ್ತು ಅಂದಿದ್ರೆ 1/3 ಈ ಥರ ಏನಾದರೂ ಇದ್ದಿದ್ರೆ ಫ್ರಾಕ್ಷನ್ಸ್, ಡಿನಾಮಿನೇಟರ್ ಏನಿದೆ, ಸೊ ಇದು ನ್ಯೂಮರೇಟರು, ಇದು ಡಿನಾಮಿನೇಟರು. ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹೆಂಗಿರುತ್ತೋ ಹಂಗೆ ಬರೆದ್ಬಿಟ್ಟು ಮೇಲ್ಗಡೆ ಅಡಿಷನ್ ಇದ್ರೆ ಅಡಿಷನ್, ಸಬ್ಟ್ರಾಕ್ಷನ್ 1 + 1 ಅಂತ ಏನಂದರೆ 2 ಆಗುತ್ತೆ. 2/3 ಮಾಡ್ತಾ ಇದ್ವಿ. ಬಟ್ ಆದರೆ ಈಗ ಅದೇನಾಗಿಲ್ಲ, ಡಿನಾಮಿನೇಟರ್ ಎರಡು ಸೇಮ್ ಇಲ್ಲ. ಸೊ ಸೇಮ್ ಇಲ್ಲ ಅಂತಂದರೆ ಏನು ಮಾಡಬೇಕು? ಡಿಫ್ರೆಂಟ್ ಇದೆ, ಏನಾಗಿದೆ, ಸೆಕೆಂಡ್ ಡಿನಾಮಿನೇಟರ್ 2 ಇದೆ. ಸೊ ಇದಕ್ಕೆ LCM ಮಾಡಬೇಕು. ಸೊ LCM ಮಾಡ್ಬೋದು. ಅಥವಾ ಇಲ್ಲಿ ನಮಗೆ ಎಷ್ಟು ಫ್ರಾಕ್ಷನ್ ಇದೆ? ಓನ್ಲಿ ವಿ ಹ್ಯಾವ್ 2 ಫ್ರಾಕ್ಷನ್ಸ್. 2 ಫ್ರಾಕ್ಷನ್ ಇದ್ದಾಗ ಈಸಿ ಆಗುತ್ತೆ ಈ ಥರ ಮಾಡೋದಕ್ಕೆ. LCM ಮಾಡಿಕೊಂಡು ಮಾಡ್ಬೋದು, ಅಥವಾ 2 ಫ್ರಾಕ್ಷನ್ ಇದ್ದಾಗ ಮಾತ್ರ ನಾವು ಈ ಮೆಥಡ್ ಕೂಡ ಫಾಲೋ ಮಾಡ್ಬೋದು. ಏನಪ್ಪ ಅಂತ ಹೇಳಿದ್ರೆ ಓನ್ಲಿ ವಿ ಹ್ಯಾವ್ ಎ 2 ಫ್ರಾಕ್ಷನ್, ಅವಾಗ ಮಾತ್ರ ಈ ಥರ ಮಾಡ್ಬೋದು. 3 × 2 = 6. ಜಸ್ಟ್ ಡಿನಾಮಿನೇಟರ್ನ ಏನು ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ ಏನಿರುತ್ತೋ ಅದನ್ನು. ನೆಕ್ಸ್ಟ್ ಇದನ್ನು ಇದ್ರ ಜೊತೆ ಫಸ್ಟ್ ಇದೇನಾಗಿದೆ 3 × 1 3 ಪ್ಲಸ್ 2 × 1 2. ಎಷ್ಟು ಬಂತು ನಮಗೆ? 3 + 2 5/6. This 5/6 is in the form of p by q and means it comes, so we will denote this rational number from q. So 5/6 is in the form of p by q means this
numbers exist in rational numbers. So this is 5 by 6 belongs to Q means closure property satisfied under addition for rational numbers. ಈ ಥರ ನಾನು ಏನೇನು ಮಾಡಿದೆ, ಈಗ ನಮ್ಗೆ 2 ಫ್ರಾಕ್ಷನ್ ಇತ್ತು, 2 ಫ್ರಾಕ್ಷನ್ ಇದ್ದಾಗ ಮಾತ್ರ ನಾನು ಇವಾಗ ಮಾಡಿದ್ರೆ ಆ ಥರ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯಾವ ಥರಪ್ಪ ಅಂತ ಹೇಳಿದ್ರೆ 3ಗೆ ಮತ್ತು 2ಗೆ ಎಲ್ ಸಿ ಎಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 3 ಮತ್ತು 2ಗೆ ಎಲ್ ಸಿ ಎಮ್ ಏನಪ್ಪ ಅಂತ ಹೇಳಿದ್ರೆ 3 1s, ಸೊ 3 ಯಾವುದರಿಂದ ನೋಡಿ ಅಂದರೆ 3 1. ಸೊ ಎಲ್ ಸಿ ಎಮ್ ನೋಡಿ, ಈ 2 ನಂಬರ್ ಏನಾಗಿದೆ ಅಂತ ಹೇಳಿದ್ರೆ ಒಂದು ಬಿಟ್ಟು ಬೇರೆ ಯಾವುದರಿಂದನೂ ಏನಾಗಲ್ಲ, ಇವು ಡಿವೈಡ್ ಆಗಲ್ಲ. ಅಂದರೆ ಎಲ್ ಸಿ ಎಮ್ ಏನಾಗುತ್ತೆ, ಜಸ್ಟ್ ಪ್ರಾಡಕ್ಟೇ ಅದು ಎಲ್ ಸಿ ಎಮ್ ಆಗುತ್ತೆ. ಅಂದರೆ 3 2s ಎಷ್ಟಾಗುತ್ತೆ, 3 2s 6. ಇಲ್ಲಿರೋ ನಂಬರ್ಸು 1ಇಂದ ಬಿಟ್ಟು ಬೇರೆ ಯಾವುದರಿಂದನೂ 2 ನಂಬರ್ಸು ಡಿವೈಡ್ ಆಗಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಎಲ್ ಸಿ ಎಮ್ ಏನಾಗುತ್ತೆ, ಆ 2 ನಂಬರ್ನ ಪ್ರಾಡಕ್ಟ್ ಏನಾಗುತ್ತೆ, ಎಲ್ ಸಿ ಎಮ್ ಆಗುತ್ತೆ. ಸೊ ಅದ್ರದ್ದು ಎಲ್ ಸಿ ಎಮ್ ಎಷ್ಟಾಯಿತು, 6. ಸೊ ಫಸ್ಟ್ ಫ್ರಾಕ್ಷನ್ ಏನಾಗಿದೆ, 1/3 ಇದೆ. ಸೊ ಎಲ್ ಸಿ ಎಮ್ ಏನಿದೆ ನಮ್ಮದು 6. 3 1s 3 2s, ಆನ್ಸರ್ ಎಷ್ಟು ಬಂತು, 2. ನೆಕ್ಸ್ಟ್ ಸೆಕೆಂಡ್ ಫ್ರಾಕ್ಷನ್ ಏನಿದೆ, 1/2. ಎಲ್ ಸಿ ಎಮ್ ಎಷ್ಟು ಬಂದಿತ್ತು, 6. 2 1s 2 3s. ಸೊ ಎಷ್ಟು ಬರುತ್ತೆ ನಮಗೆ, ಏನು ಬರುತ್ತೆ, 2 ಮತ್ತು 3 ಬರುತ್ತೆ. ಸೊ 2 + 3 ಎಷ್ಟಾಗುತ್ತೆ, 5. ಹಿಂಗೂ ಕೂಡ ನಾವು ಮಾಡ್ಬೋದು. ಸೊ ಆ್ಯಕ್ಚುಲಿ ನಮಗೆ ಇದೇ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಎಲ್ ಸಿ ಎಮ್ ತೊಗೊಳೋದೆಲ್ಲ ನಮಗೆ ಟೈಮ್ ಆಗುತ್ತೆ. ಬಟ್ ಆದರೆ ನಾವು ಏನಾದರೂ ಫ್ರಾಕ್ಷನ್ 2ಕ್ಕಿಂತ 3 ಇತ್ತು ಅಂದರೆ ನಾವು ಎಲ್ ಸಿ ಎಮ್ ಮುಖಾಂತರನೇ ಮಾಡಬೇಕು. ಬಟ್ ಇದನ್ನು ಯಾವಾಗ ಅಂತ ಹೇಳಿದ್ರೆ, ಈ ಥರ ಜಸ್ಟ್ ಮಲ್ಟಿಪ್ಲಿಕೇಶನ್ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಇದನ್ನು ಇದ್ರ ಜೊತೆ ಯಾವಾಗ ಮಾಡ್ಬೋದು ಅಂದರೆ ಓನ್ಲಿ ವಿ ಹ್ಯಾವ್ ಎ 2 ಫ್ರಾಕ್ಷನ್ ಇದ್ದಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ 3 ಫ್ರಾಕ್ಷನ್ ಇತ್ತು ಅಂತೇಳಿದ್ರೆ ನಾವು ಎಲ್ ಸಿ ಎಮ್ನೇ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ನೋಡೋಣ. ಸಬ್ಟ್ರಾಕ್ಷನ್ಗೆ ಎ ವ್ಯಾಲ್ಯೂ ಏನು ತಗೊಳ್ಳೋಣ, 1/2, ಬಿ ವ್ಯಾಲ್ಯೂ 1/4, a minus b, 1/2 minus 1/4. ಸೊ ಇದನ್ನು 2 ಫ್ರಾಕ್ಷನ್ ಇದೆ, ನಾನು ಈ ಮಾಡಿದ್ನಲ್ಲ ಅದೇ ಮೆಥಡ್ನ ಫಾಲೋ ಮಾಡೋಣ. 4 2s 8, 4 2s ಎಷ್ಟಾಯಿತು, 8 ಆಯಿತು. ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. 4 × 1 4, ಮೈನಸ್ ಇದ್ರೆ ಮೈನಸ್ಸು, ಪ್ಲಸ್ ಇದ್ರೆ ಪ್ಲಸ್. 2 1s 2. ಏನು ಮಾಡಿದೆ, 2 ಫ್ರಾಕ್ಷನ್ ಇದೆ, 2 ಫ್ರಾಕ್ಷನ್ಗೂ ಡಿಫ್ರೆಂಟ್ ಡಿನಾಮಿನೇಟರ್ ಇದೆ. ಸೊ ಡಿಫ್ರೆಂಟ್ ಡಿನಾಮಿನೇಟರ್ ಇದ್ದಾಗ ನಾವು ಒಂದು ಮೆಥಡ್ ಏನು ಎಲ್ ಸಿ ಎಮ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಓನ್ಲಿ 2 ಫ್ರಾಕ್ಷನ್ ಇದ್ದಾಗ ಮಾತ್ರ ನಾವು ಇವಾಗ ಮಾಡಿದ್ದೀನಲ್ಲ ಈ ಥರ ಫಾಲೋ ಮಾಡ್ಬೋದು. ಏನಪ್ಪ ಅಂತ ಹೇಳಿದ್ರೆ 2 ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 4 2s 8 ಆಗುತ್ತೆ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ 2ನ × 1 ಎಷ್ಟಾಗುತ್ತೆ, 4 - 2 ಅಂದರೆ 2/8. 2 1s 2 4s. ಸೊ 2 1s 2 4s ಅಂದರೆ ನಮ್ಗೆ ಏನು ಬಂತು ಆನ್ಸರು, 1/4. 1/4 ಟು ರ್ಯಾಷನಲ್ ನಂಬರ್. ಸೊ 1/4 ಯಾವ ಫಾರ್ಮಲ್ಲಿದೆ, p/q ಫಾರ್ಮಲ್ಲಾಗಿದೆ. ಅಂದರೆ ಕ್ಯೂ ಏನಾಗಿರ್ಬೋದು, ಡಿನಾಮಿನೇಟರ್ 0 ಆಗಿರ್ಬಾರ್ದು. ಆಗಿಲ್ಲ ಅಂತ ಹೇಳಿದ್ರೆ ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಅಂಡರ್ ಸಬ್ಟ್ರಾಕ್ಷನ್ ಫಾರ್ rational numbers. Yes, it is satisfied. Next multiplication ಮಾಡೋಣ. ಸೊ ಮಲ್ಟಿಪ್ಲಿಕೇಶನ್ಗೆ ಎಕ್ಸಾಂಪಲ್, a ವ್ಯಾಲ್ಯೂ 1/6, b ವ್ಯಾಲ್ಯೂ 1/9, a × b. ಮಲ್ಟಿಪ್ಲಿಕೇಶನ್ ಅಂದರೆ ಏನಾಗುತ್ತೆ, 1/6 × 1/9. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 2 ಫ್ರಾಕ್ಷನ್ ಇದೆ, 2 ಫ್ರಾಕ್ಷನ್ನ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡೋದಂದರೆ ಜಸ್ಟ್ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ ಏನಿಲ್ಲಿ 1, ಇಲ್ಲೂ ಕೂಡ 1 1s 1, ಡಿನಾಮಿನೇಟರ್ ಎಷ್ಟಿದೆ 6 9s. ಸೊ 6 9s 96 ಎಷ್ಟಾಗುತ್ತೆ, 54. ಸೊ ವಾಟ್ ವಿ ಗಾಟ್ ಅವರ್ ಪ್ರಾಡಕ್ಟ್ 1/54. ಸೊ 1/54 ಯಾವ ಫಾರ್ಮಲ್ಲಿದೆ, p/q ಫಾರ್ಮಲ್ಲಿದೆ. ಅಂದರೆ ಸೊ ಕ್ಲೋಜರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ under multiplication for integers. Yes, it is satisfied. Next division ನೋಡೋಣ ಲಾಸ್ಟ್. ಸೊ a ವ್ಯಾಲ್ಯೂ 1/3, b ವ್ಯಾಲ್ಯೂ 1/5. ಸೊ a ವ್ಯಾಲ್ಯೂ 1/3, b ವ್ಯಾಲ್ಯೂ 1/5. a ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದೀನಿ, 1/3 ತೊಗೊಂಡಿದ್ದೀನಿ. b ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದೀನಿ, 1/5 ತೊಗೊಂಡಿದ್ದೀನಿ. ನೋಡೋಣ, a ಡಿವೈಡ್ b. a ಡಿವೈಡ್ b ಅಂದರೆ ಏನಾಗುತ್ತೆ, a ಅಂದರೆ 1/3 ಡಿವೈಡ್ ಬೈ 1/5.
ಸೊ 1/3 ಡಿವೈಡ್ 1/5 1/3 ಇದನ್ನೇನು ಮಾಡೋಣ ರೆಸಿಪ್ರೋಕಲ್ ಮಾಡೋಣ. ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಇವಾಗ ಇದು ನ್ಯೂಮರೇಟರ್ ಇದು ಡಿನಾಮಿನೇಟರ್. ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಬಿಕಮ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ ನ್ಯೂಮರೇಟರ್. ಎಷ್ಟಾಯಿತು, ಇದು 5/1 ಆಯಿತು. ಸೊ 5 × 1 5 3 1s 3. ಸೊ ದಟ್ ಈಸ್ ಸ್ಯಾಟಿಸ್ಫೈ ಆಗುತ್ತೋ ಏನೋ ನೋಡೋಣ. ಬೇರೆ ನೋಡೋಣ ಇವಾಗ, ಯಾಕೆಂದರೆ ನಮಗೆ ರ್ಯಾಷನಲ್ ನಂಬರ್ಸಲ್ಲಿ ಏನಾಗಿದೆ, P/Q ಫಾರ್ಮ್ ಇರಬೇಕು, Q≠0, P ಆ್ಯಂಡ್ Q ಆರ್ ಇಂಟೀಜರ್ಸ್ ಆಗಿರಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸ್ಯಾಟಿಸ್ಫೈ. ಈಗ ನಾವು A ವ್ಯಾಲ್ಯೂ 1/3 B ವ್ಯಾಲ್ಯೂ 1/5 ತೊಗೊಂಡಾಗೇನೋ ಸ್ಯಾಟಿಸ್ಫೈ ಆಗಿದೆ. ಬೇರೆ ವ್ಯಾಲ್ಯೂ ನೋಡೋಣ. ಫಾರ್ ಎಕ್ಸಾಂಪಲ್ A 1/2, ನೆಕ್ಸ್ಟ್ B 0 ತೊಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ನಾವು 0 ಕೂಡ ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಸೊ ನಾವೇನು ಹೇಳಿದ್ವಿ, ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ P/Q ಫಾರ್ಮಲ್ಲಿ ಇರಬೇಕು, Q ಮಾತ್ರ 0 ಆಗಿರಬಾರ್ದು ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ 0ನ ನಾನು P/Q ಫಾರ್ಮಲ್ಲಿ ಬರಿಬೋದು. 0ನ ನಾನು P/Q ಫಾರ್ಮಲ್ಲಿ ಬರಿಬೋದು ಅಂತ ಹೇಳಿದ್ರೆ ನಮಗೇನಾಗಿದೆ, P/Q ಫಾರ್ಮಲ್ಲಿ ನಾವೇನು ಹೇಳಿದ್ವಿ ಕಂಡೀಷನಲ್ಲಿ Q≠0 ಅಂತ ಹೇಳಿದ್ವಿ. ಸೊ Q≠0 ಆಗಿಲ್ಲ ಅಂತ ಹೇಳಿದ್ರೆ, ಸೊ ನಾವು ವಿ ಕ್ಯಾನ್ ಸೇ 0 ಈಸ್ ಆಲ್ಸೋ ಎ ರ್ಯಾಷನಲ್ ನಂಬರ್. ನಾನೀಗ A ಏನು ತೊಗೊಂಡಿದ್ದೀನಿ, 1/2 ತೊಗೊಂಡಿದ್ದೀನಿ, B ಏನು ತೊಗೊಂಡಿದ್ದೀನಿ, 0 ತೊಗೊಂಡಿದ್ದೀನಿ. A ಡಿವೈಡ್ B, A ಏನು ತೊಗೊಂಡಿದ್ದೀನಿ 1/2 ಡಿವೈಡ್ ಬೈ 0. ಸೊ ಏನಿಲ್ಲ ಅಂದರೆ ಏನಾಗುತ್ತೆ, 1 ಆಗುತ್ತೆ. ಸೊ ಈಗ 1/2 ಇದು ಇಂಟು ಆದರೆ ಏನಾಗುತ್ತೆ, 0/1 ಇರೋದು ಏನಾಗುತ್ತೆ, 1/0 ಆಗುತ್ತೆ. ಸೊ ಏನಾಯ್ತು, ಈಗ 1 × 1 1, 2 × 0 0 ಆಯಿತು. ಆದರೆ ಇವಾಗ ಬಂದಿರೋ ಆನ್ಸರ್ ಏನು ಬಂದಿದೆ, 1/0 ಬಂದಿದೆ. ಬಟ್ ನಮ್ಮ ಕಂಡೀಷನ್ ಏನು, ರ್ಯಾಷನಲ್ ನಂಬರ್ ಅಂದರೆ ಯಾವ ಫಾರ್ಮಲ್ಲಿ ಇರಬೇಕು, P/Q ಫಾರ್ಮಲ್ಲಿ ಇರಬೇಕು. ಬಟ್ Q ಏನಾಗಿರಬಾರ್ದು, 0 ಆಗಿರಬಾರ್ದು, ಅಂದರೆ ಡಿನಾಮಿನೇಟರ್ 0 ಆಗಿರಬಾರ್ದು. ಬಟ್ ಆದರೆ ನಮಗೆ ಇಲ್ಲಿ ಡಿನಾಮಿನೇಟರ್ ಏನು ಬಂದಿದೆ, 0 ಆಗಿದೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ನಾಟ್ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್. ಬಿಲಾಂಗ್ಸ್ ಬರಲ್ಲ ಅಂತ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ಕ್ಲೋಜರ್ ಪ್ರಾಪರ್ಟಿ ನಾಟ್ ಸ್ಯಾಟಿಸ್ಫೈಡ್ ಅಂಡರ್ ಡಿವಿಷನ್ ಫಾರ್ ಇನ್ ರ್ಯಾಷನಲ್ ನಂಬರ್ಸ್. ನೋ, ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಏನು ನೋಡಿದ್ವಿ, ರ್ಯಾಷನಲ್ ನಂಬರ್ಗೆ ಕ್ಲೋಜರ್ ಪ್ರಾಪರ್ಟಿ ನೋಡಿದ್ವಿ. ಅಂಡರ್ ಅಡಿಷನ್ ಎಸ್ ಇಟ್ ವಿಲ್ ಸ್ಯಾಟಿಸ್ಫೈ, ಸಬ್ಟ್ರಾಕ್ಷನ್ಗೂ ಸ್ಯಾಟಿಸ್ಫೈ ಆಗುತ್ತೆ, ಮಲ್ಟಿಪ್ಲಿಕೇಶನ್ಗೂ ಸ್ಯಾಟಿಸ್ಫೈ ಆಗುತ್ತೆ. ಡಿವಿಷನ್ಗೆ ನಾವು 0 ತೊಗೊಂಡ್ರೆ ಸ್ಯಾಟಿಸ್ಫೈ ಆಗಲ್ಲ, ಬೇರೆ ನಂಬರ್ ತೊಗೊಂಡ್ರೆ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಆದರೆ ನಾವೇನು ಹೇಳಿದ್ವಿ, ಇಲ್ಲಿ A B ಏನು ಬೇಕಾದ್ರೂ ನಂಬರ್ ತೊಗೋಬೋದು, ಅಂದರೆ 0ನ ತೊಗೊಳ್ಬೋದು. ಸೊ 0 ತೊಗೊಂಡಾಗ ಏನಾಗುತ್ತೆ, ನಾವೇನು ಬರುತ್ತೆ, 0 ತೊಗೊಂಡು A ವ್ಯಾಲ್ಯೂ 1/2 B ವ್ಯಾಲ್ಯೂ ತೊಗೊಂಡಿದ್ದೀವಿ, 0 ತೊಗೊಂಡಿದ್ದೀವಿ. A ಡಿವೈಡ್ B ಮಾಡಿದಾಗ ನಮಗೆ ಏನು ಆನ್ಸರ್ ಬಂದಿದೆ, 1/0 ಬರುತ್ತೆ. 1/0 ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರೆ, ರ್ಯಾಷನಲ್ ನಂಬರ್ ಅಂದರೆ P/Q ಫಾರ್ಮಲ್ಲಿ ಇರಬೇಕು, ಬಟ್ Q≠0. ಬಟ್ ಇಲ್ಲಿ Q 0 ಬಂದಿದೆ ಅಂದರೆ ಈ ಫಾರ್ಮ್ಯಾಟ್ ನಂಬರು ನಮ್ಮ ರ್ಯಾಷನಲ್ ನಂಬರಲ್ಲಿ ಇರಲ್ಲ ಅಂತ ಹೇಳಿದ್ರೆ, ಸೊ ಕ್ಲೋಜರ್ ಪ್ರಾಪರ್ಟಿ ಫಾರ್ ಡಿವಿಷನ್ ನಾಟ್ ಸ್ಯಾಟಿಸ್ಫೈಡ್, ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈಡ್. ಸೊ ನಾವು ಇವತ್ತಿಗೆ ಕ್ಲೋಜರ್ ಪ್ರಾಪರ್ಟಿನ ಈ ಕ್ಲಾಸಲ್ಲಿ ಕ್ಲೋಜರ್ ಪ್ರಾಪರ್ಟಿ ಫಾರ್ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ಸ್, ಇಂಟೀಜರ್ಸ್ ಆ್ಯಂಡ್ ರ್ಯಾಷನಲ್ ನಂಬರ್ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಪರ್ಟಿ ಕಾಮ್ಯುಟೇಟಿವ್ ಪ್ರಾಪರ್ಟಿನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ನಮ್ಗೆ ಇದೇ ಥರ ನಮ್ಮ ಈ ಕ್ಲಾಸ್ಗಳನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.